ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇತಿಹಾಸದ 2ನೇ ಪಾಠವಾದ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಪಠ್ಯದ ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಈ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದ ಆಯಿತು. ಸಾಲ್ಬಾಯ್ ಒಪ್ಪಂದ ಆಯಿತು. 2ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವನು ಯಾರು? ಲಾರ್ಡ್ ವೆಲ್ಲೆಸ್ಲಿ. 3ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು 1848ರಲ್ಲಿ ಜಾರಿಗೆ ತರಲಾಯಿತು. ಈಗ 4ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಡಾಲ್ ಹೌಸಿ. ಇವು ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಈಗ 2ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಅಥವಾ 4 ಅಂಕಗಳಿಗೆ. ಈ ಪ್ರಶ್ನೆಗೆ ಉತ್ತರ 3 ಅಥವಾ 4 ಅಂಕಗಳಿಗೆ. ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಮತ್ತೆ ದೆಹಲಿ ಸಿಂಹಾಸನದಲ್ಲಿ ಕೂರಿಸಿದರು. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಶಾ ಆಲಂನು ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡಿದನು. 3ನೇ ಪಾಯಿಂಟ್, ಇದರಿಂದ ಬ್ರಿಟಿಷರು ಹಾಗೂ ಮರಾಠರ ನಡುವೆ ವೈರ್ಯ ಏರ್ಪಟ್ಟಿತ್ತು. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್, ಇದೇ ಸಮಯದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ತೀರಿಕೊಂಡನು. 5ನೇ ಪಾಯಿಂಟ್, ಅವನ ಸ್ಥಾನಕ್ಕೆ ಬಂದ ನಾರಾಯಣ ರಾಯನನ್ನು ಚಿಕ್ಕಪ್ಪ ರಘೋಬಾ ಕೊಲೆ ಮಾಡಿದನು. ಇವು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳಾಗ್ತವೆ. ಆಗ ನಾನಾ ಫಡ್ನವೀಸಸ್ ರಾಘೋಬನ ಬದಲು ನಾರಾಯಣ ರಾಯನ ಮಗ ಮಾಧವರಾಯನನ್ನು ಪೇಶ್ವೆಯನ್ನಾಗಿ ಮಾಡಿದನು. ಇದು 6ನೇ ಪಾಯಿಂಟ್. 7ನೇ ಪಾಯಿಂಟ್, ಸಿಟ್ಟುಗೊಂಡ ರಾಘೋಬನು ಬ್ರಿಟಿಷರ ಸಹಾಯ ಕೋರಿದನು. 8ನೇ ಪಾಯಿಂಟ್, ಬ್ರಿಟಿಷರು ಈ ಅವಕಾಶವನ್ನು ಬಳಸಿಕೊಂಡು ಮರಾಠರ ಮೇಲೆ ಯುದ್ಧ ಸಾರಿದರು. ಇದು ಆಂಗ್ಲೋ ಮರಾಠ ಯುದ್ಧಕ್ಕೆ ನಾಂದಿಯಾಯಿತು. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ 2 ಅಂಕಗಳಿಗೆ ಕೇಳಿದಾಗ, ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ತೀರಿಕೊಂಡನು. ಅವನ ಸ್ಥಾನಕ್ಕೆ ಬಂದ ನಾರಾಯಣ ರಾಯನ್ ಚಿಕ್ಕಪ್ಪ ರಘೋಬನನ್ನು ಕೊಲೆ ಮಾಡಿದನು. ಆಗ ನಾನಾ ಫಡ್ನವೀಸಸ್ನು ರಘೋಬನ ಬದಲು ನಾರಾಯಣ ರಾಯನ ಮಗ ಮಾಧವರಾಯನನ್ನು ಪೇಶ್ವೆಯನ್ನಾಗಿ ಮಾಡಿದನು. ಸಿಟ್ಟುಗೊಂಡ ರಘೋಬನು ಬ್ರಿಟಿಷರ ಸಹಾಯ ಕೋರಿದನು. ಬ್ರಿಟಿಷರು ಈ ಅವಕಾಶವನ್ನು ಬಳಸಿಕೊಂಡು ಮರಾಠರ ಮೇಲೆ ಯುದ್ಧ ಸಾರಿದರು. ಈಗ 3ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವು ವಿವರಿಸಿ. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಅದರ ಖರ್ಚು ವೆಚ್ಚಗಳನ್ನು ರಾಜನೇ ಭರಿಸಬೇಕು. 3ನೇ ಪಾಯಿಂಟ್, ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು. 4ನೇ ಪಾಯಿಂಟ್, ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯಾವ ಯುರೋಪಿಯನ್ನರನ್ನೂ ನೇಮಿಸಿಕೊಳ್ಳಬಾರದು. 5ನೇ ಪಾಯಿಂಟ್, ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಬ್ರಿಟಿಷರ ಒಪ್ಪಿಗೆ ಬೇಕು. 6ನೇ ಪಾಯಿಂಟ್, ಇವೆಲ್ಲಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಬಾಹ್ಯ ರಕ್ಷಣೆ ನೀಡುತ್ತದೆ. ಇದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಈಗ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. 1ನೇ ಪಾಯಿಂಟ್, ಮರಾಠ ಮನೆತನಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ ತೀವ್ರ ಪ್ರಯತ್ನ ನಡೆಸಿದವು. 2ನೇ ಪಾಯಿಂಟ್, ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರಿಂದ ಮುಕ್ತನಾಗಲು ಪ್ರಯತ್ನಿಸಿದನು. 3ನೇ ಪಾಯಿಂಟ್, 1817ರಲ್ಲಿ ಅವನು ಬ್ರಿಟಿಷರು ಪೂನಾ ರೆಸಿಡೆನ್ಸಿಯನ್ನು ಸುಟ್ಟನು. 4ನೇ ಪಾಯಿಂಟ್, ಕೊನೆಗೆ ಅವನು ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸಂಪೂರ್ಣ ಶರಣಾದನು. 5ನೇ ಪಾಯಿಂಟ್, ಬ್ರಿಟಿಷರು ಪೇಶ್ವೆ ಪದವಿ ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. 6ನೇ ಪಾಯಿಂಟ್, ಅವನ ಬದಲು ಶಿವಾಜಿ ವಂಶಸ್ಥ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯವಾದ ಸತಾರದಲ್ಲಿ ಪ್ರತಿಷ್ಠಾಪಿಸಿದರು. ಈಗ 5ನೇ ಪ್ರಶ್ನೆ, ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು? ಈ ಪ್ರಶ್ನೆಗೆ ಉತ್ತರ 1ನೇ ಪಾಯಿಂಟ್, ಈ ನೀತಿಯನ್ನು ಡಾಲ್ ಹೌಸಿಯು ಜಾರಿಗೆ ತಂದನು 1848ರಲ್ಲಿ. ಇದರಂತೆ ಯಾವುದೇ ದೇಶೀಯ ರಾಜ ಮಕ್ಕಳಿಲ್ಲದೆ ಮೃತನಾದರೆ ಅವನ ದತ್ತು ಮಕ್ಕಳಿಗೆ ಹಕ್ಕಿರಲಿಲ್ಲ. 3ನೇ ಪಾಯಿಂಟ್, ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್, ಇದರಿಂದ ಝಾನ್ಸಿ, ಸತಾರ, ಜೈಪುರ್, ಸಂಬಲ್ಪುರ್, ಉದಯಪುರಗಳು ಬ್ರಿಟಿಷರ ವಶವಾದವು. ಹೀಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಸಹಕಾರಿಯಾಯಿತು. 6ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳಾವುವು? ಝಾನ್ಸಿ, ಸತಾರಾ, ಜೈಪುರ್, ಸಂಬಲ್ಪುರ್, ಉದಯಪುರ್, ನಾಗ್ಪುರ್ ಮತ್ತು ಮೊದಲಾದವು. ಇಲ್ಲಿಗೆ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಇದರ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ